ವೇಷ ಹಾಕಿ ಬಂದಂತಹ ದುಡ್ಡನ್ನ ಚಿಕಿತ್ಸೆಗೆ ಕೊಟ್ಟಂತಹ ಪುಣ್ಯಾತ್ಮರಿದ್ದಾರೆ. ಯಾರ್ಯಾರು ನೀರು ಪಾಲಾದಾಗ ತಮ್ಮ ಜೀವದ ಹಂಗು ತೊರೆದು ಅವರನ್ನ ಕಾಪಾಡಿದಂಥವ್ರು ಇದ್ದಾರೆ. ಮುಂದೊಂದು ದಿನ ಉಸಿರಾಡೋದಕ್ಕೆ ಗಾಳಿಯನ್ನ ಕೂಡ ಅಂಗಡಿಯಿಂದ ತಗೋಬೇಕಾಗುತ್ತೋ ಏನು. ಸೇವೆ ಮಾಡೋದಕ್ಕೆ ದುಡ್ಡೇ ಬೇಕು ಅಂತೇನು ಇಲ್ಲ. ಫೇಲ್ ಆಪೆ ಅಂದೇನಿದ್ದೆ ತೂನಗ ಸೆಕೆಂಡ್ ಕ್ಲಾಸ್ ಪಾಸ್ ಆತೆ, AC ಹಾಕೊಂಡು ಹೋಗ್ಬೋದು ಅನ್ನೋ ಉದ್ದೇಶದಿಂದ ಒಬ್ರು ಹೋಗೋದಾದ್ರೂ ಕಾರಲ್ಲೇ ಹೋಗ್ತಾರೆ. ಪರಿಣಾಮ ಟ್ರಾಫಿಕ್ ಜಾಮ್ ಆಗುತ್ತೆ. ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲಾ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ದುಡ್ಡು ಇಲ್ಲದೇ ಇದ್ರೂ ನಾವು ಹೇಗೆ ಸಮಾಜ ಸೇವೆ ಮಾಡಬಹುದು ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ರಸ್ತೆಯಲ್ಲಿನ ಟ್ರಾಫಿಕ್ ಜಾಮ್, ಹಸಿದಿರೋ ಹೊಟ್ಟೆಗಳು, ಅಳಿವಿನಂಚಿನಲ್ಲಿರೋ ಪರಿಸರ ಇವೆಲ್ಲವನ್ನ ನೋಡಿ ನಮ್ಗೇನ್ ಸಂಬಂಧ ಅಂತ ಸುಮ್ಮನಿರ್ಬೇಕಾ ಅಥವಾ ನಮ್ಮ ಕೈಲಾದ ಸೇವೆಯಿಂದ ಬದಲಾವಣೆಗೆ ಕೈ ಜೋಡಿಸ್ಬೇಕಾ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಸಣ್ಣ ಪುಟ್ಟ ಸಹಾಯಗಳ ಮೂಲಕ ನಾವು ಹೇಗೆ ಸಮಾಜ ಸೇವೆ ಮಾಡಬಹುದು, ನಮ್ಮ ಸಣ್ಣ ಸಹಾಯ ಮತ್ತೊಬ್ಬರ ಬದುಕಿನಲ್ಲಿ ಹೇಗೆ ದೊಡ್ಡ ಬದಲಾವಣೆಯನ್ನ ತರಬಹುದು ಅಂತ ನೋಡೋಣ. ನಾವೆಲ್ಲ ಅನ್ಕೊಂಡಿರ್ತೀವಿ ಸಮಾಜ ಸೇವೆ ಮಾಡಬೇಕಾದ್ರೆ ನಮ್ಮಲ್ಲಿ ತುಂಬಾ ಹಣ ಇರಬೇಕು, ಆಗ ಮಾತ್ರ ನಮ್ಮನ್ನ ದಾನಿಗಳ ಲಿಸ್ಟ್ ನಲ್ಲಿ ಗುರುತಿಸ್ತಾರೆ ಅಂತ. ನಾನು ಇಲ್ಲಿ ಗುರುತಿಸಬೇಕು ಅಂತ ಮಾಡೋ ಸಮಾಜ ಸೇವೆಯ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಆತ್ಮ ತೃಪ್ತಿಗೋಸ್ಕರ ಮನಸಾರೆ ಮಾಡಿದ ಸಣ್ಣ ಪುಟ್ಟ ಕಾರ್ಯಗಳು ಕೂಡ ಭಗವಂತನಿಗೆ ಮೆಚ್ಚುಗೆ ಆಗುತ್ತೆ. ಅದು ಒಂದು ಸಮಾಜ ಸೇವೆ ಆಗಿಬಿಡುತ್ತೆ. ಮೊನ್ನೆ ಒಬ್ರು ಕಲಾವಿದರ ಮಾತುಗಳನ್ನ ನಾನು ಕೇಳ್ತಾ ಇದ್ದೆ. ಅವರಿಗೆ ಒಬ್ರು ಸಿಸ್ಟರ್ ಹೇಳಿದಂತಿದ್ದು, ಆಕೆ ತುಂಬಾ ಅನಾಥ ಮಕ್ಕಳಿಗೆ ಆಶ್ರಯ ನೀಡಿದಂಥವಳು, ಉದ್ಯೋಗ ಕೊಡಿಸಿದಂಥವಳು, ಮದುವೆ ಮಾಡಿಸಿ ಲೈಫಲ್ಲಿ ಸೆಟ್ಲ್ ಆಗಿ ಹೋದ್ರು ಅನ್ನುವಾಗ ಒಂದು ಸಣ್ಣ ಥ್ಯಾಂಕ್ಸ್ ಕೂಡ ಹೇಳದೆ ತಿರುಗಿ ನೋಡದೆ ಹೊರಟು ಹೋಗ್ತಾರೆ. ಈ ತರ ಆಗೋವಾಗ ಈ ಸಮಾಜ ಸೇವೆ ಎಲ್ಲ ಬೇಕಾ ಅನ್ಸುತ್ತೆ. ಆಮೇಲೆ ಅವರೇ ಮುಂದುವರೆದು ಹೇಳ್ತಾರೆ, ನನ್ನ ಸೇವೆ ಏನಿದೆಯೋ ಅದನ್ನ ನಾನು ಮಾಡಬೇಕು, ಪ್ರತಿಫಲದ ಅಪೇಕ್ಷೆ ಇಟ್ರೆ ಅದರಲ್ಲಿ ದುಃಖ ಆಗುತ್ತೆ. ನನ್ನ ಸೇವೆ ನಿಸ್ವಾರ್ಥವಾಗಿದ್ರೆ ದೇವರು ನನಗೋಸ್ಕರ ಇನ್ಯಾರನ್ನು ಇಟ್ಟಿರ್ತಾರೆ. ಕೃತಜ್ಞತೆ ಇಲ್ಲದೆ ಹೋಗೋದು, ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ಹೋಗೋದು, ಅದು ಅವರ ವ್ಯಕ್ತಿತ್ವ. ಅಂಥವರಿಗೋಸ್ಕರ ನನ್ನ ಸೇವೆಯ ಗುಣವನ್ನ ನಾನು ಯಾಕೆ ಬಿಡಬೇಕು ಅಂತ ಹೇಳ್ತಾರೆ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೋ ಮಾತೆ ಸಂಗೋಸ್ತ್ವನ್ ಕರ್ಮಣಿ. ಕರ್ಮ ಮಾಡುವುದಷ್ಟೇ ನಿನ್ನ ಕೆಲಸ, ಫಲಾಫಲಗಳನ್ನ ನನಗೆ ಬಿಟ್ಟು ಬಿಡು ಅಂತ. ಅದಕ್ಕೆ ನಾವು ಕೂಡ ನಿಷ್ಕಲ್ಮಶ ಮನಸ್ಸಿನಿಂದ ನಮ್ಮ ಲಿಮಿಟೇಷನ್ ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಮಾಜ ಸೇವೆ ಮಾಡೋಣ. ನಮ್ಮಲ್ಲಿ ಕೊಡೋದಕ್ಕೆ ದುಡ್ಡಿಲ್ಲ, ಹಾಗಾದ್ರೆ ನಾವು ಹೇಗೆ ಸಮಾಜ ಸೇವೆ ಮಾಡಬಹುದು? ಮೊದಲನೇದಾಗಿ ಇವತ್ತಿನ ದಿನಕ್ಕೆ ಅತೀ ಅಗತ್ಯದ್ದು ಟ್ರಾಫಿಕ್ ಜಾಮ್ ಕಮ್ಮಿ ಮಾಡೋದು. ಮೊದಲೆಲ್ಲ ಟ್ರಾಫಿಕ್ ಜಾಮ್ ಅನ್ನೋ ಪದ ಮುಂಬೈ, ದೆಹಲಿ, ಬೆಂಗಳೂರು ಇಂತಹ ಮಹಾನಗರಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಈಗ ಮಂಗಳೂರಲ್ಲಿ ಕೂಡ ಎಲ್ಲಾ ಕಡೆ ಟ್ರಾಫಿಕ್ ಜಾಮ್. ಯಾಕೆ ಹೀಗೆ ಅಂದ್ರೆ ಕಾರುಗಳ ಸಂಖ್ಯೆ ವಿಪರೀತ ಹೆಚ್ಚಿದೆ. AC ಹಾಕೊಂಡು ಹೋಗ್ಬೋದು ಅನ್ನೋ ಉದ್ದೇಶದಿಂದ ಒಬ್ರು ಹೋಗೋದಾದ್ರೂ ಕಾರಲ್ಲೇ ಹೋಗ್ತಾರೆ. ಪರಿಣಾಮ ಟ್ರಾಫಿಕ್ ಜಾಮ್ ಆಗುತ್ತೆ. ವಾಹನ ದಟ್ಟಣೆ ಮಧ್ಯೆ ಆಂಬ್ಯುಲೆನ್ಸ್ ಸಿಲುಕಿ ಒಳಗಿರೋ ಜೀವಕ್ಕೆ ಆಸ್ಪತ್ರೆ ಸೇರೋಕ್ಕಾಗದೆ ಪ್ರಾಣ ಹೋದಂತ ಘಟನೆಗಳು ನಮ್ಮ ಕಣ್ಣೆದುರಿಗೆ ನಡೆದಿದೆ. ಆಂಬ್ಯುಲೆನ್ಸ್ ಚಾಲಕರು ಅಷ್ಟು ಜೀವ ಅವರದ್ದು ಪಣಕ್ಕಿಟ್ಟು ಗಾಡಿ ಓಡಿಸುವಾಗ ಕಡೇ ಪಕ್ಷ ದಾರಿ ಮಾಡಿಕೊಟ್ಟು ಮಾನವೀಯತೆ ಮೆರೆಯುವುದು ಕೂಡ ದೊಡ್ಡ ಸಮಾಜ ಸೇವೆ. ಹಾಗಾಗಿ ಒಬ್ರು ಅಥವಾ ಇಬ್ರು ಹೋಗುವಾಗ 2 ವೀಲರ್ಗಳನ್ನೇ ಹೆಚ್ಚಾಗಿ ಬಳಸಿ. ಇದು ಈಗಿನ ಪರಿಸ್ಥಿತಿಗೆ ದೊಡ್ಡ ಸಮಾಜ ಸೇವೆ. ಇನ್ನು ರಕ್ತದಾನ ಮಾಡಿ ಸಮಾಜ ಸೇವೆ ಮಾಡುವುದು, ಇದು ಅತ್ಯುನ್ನತ ಮಾನವೀಯತೆಯುಳ್ಳ ಸಮಾಜ ಸೇವೆ, ಅತಿ ಶ್ರೇಷ್ಠ ಸೇವೆ.
ಇವತ್ತಿಗೂ ಕೂಡ ವೈದ್ಯಕೀಯ ಲೋಕದಲ್ಲಿ ರಕ್ತಕ್ಕೆ ಸಮಾನವಾದ ವಸ್ತುವನ್ನ ಸಂಶೋಧನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಗೆ ರಕ್ತ ಬೇಕು ಅಂದ್ರೆ ಇನ್ನೊಬ್ಬ ವ್ಯಕ್ತಿಯೇ ದಾನ ಮಾಡಬೇಕು. ಒಬ್ಬ ವ್ಯಕ್ತಿಯ ಜೀವ ಉಳಿಸಿದ ತೃಪ್ತಿಯನ್ನ ನೀಡೋದು ಈ ರಕ್ತದಾನ. ಇನ್ನೊಂದು ದೊಡ್ಡ ದಾನ ಅಂದ್ರೆ ವಿದ್ಯಾದಾನ. ನಾನಿಲ್ಲಿ ದಾನವನ್ನ ಕೂಡ ಸೇವೆ ಅಂತಾನೆ ಪರಿಗಣಿಸ್ತೀನಿ. ಯಾಕಂದ್ರೆ ದಾನ ಮತ್ತೆ ಸೇವೆಗೆ ಹೆಚ್ಚಿನ ವ್ಯತ್ಯಾಸ ಇಲ್ಲ. ದಾನ ವಸ್ತು ರೂಪದ ಕೊಡುಗೆ ಆದ್ರೆ ಸೇವೆ ನಮ್ಮ ಶ್ರಮ ಮತ್ತೆ ಸಮಯವನ್ನ ಕೊಡೋದು. ಹಾಗಾಗಿ ವಿದ್ಯೆಯನ್ನ ದಾನ ನೀಡೋದಾದ್ರೆ ಶ್ರಮ ಮತ್ತೆ ಸಮಯವನ್ನ ನೀಡಲೇಬೇಕು. ಆದ್ರೆ ಈಗ ವಿದ್ಯೆ ಸಂಪೂರ್ಣ ವ್ಯಾಪಾರವೇ ಆಗಿದೆ. ಸ್ಕೂಲ್ ಫೀಸ್ ಒಂದು ದೊಡ್ಡ ಮೊತ್ತದ್ದಾದ್ರೆ ಇನ್ನೊಂದಷ್ಟು ಹಣವನ್ನ ಟ್ಯೂಷನ್ಗೆ ಅಂತಾನೆ ಇಡಬೇಕು. ಟ್ಯೂಷನ್ ಇಲ್ಲದೆ ಇದ್ರೆ ಮಕ್ಕಳು ಪಾಸ್ ಆಗೋದೇ ಇಲ್ಲ ಅನ್ನುವಷ್ಟು ಟ್ಯೂಷನ್ ಕ್ರೇಜ್ ಇದೆ. ನಮ್ಮ ಪ್ರೈಮರಿ ಶಾಲೆಯ ಒಬ್ರು ಸರ್ ಇದ್ದಾರೆ, ಅವರೀಗ ರಿಟೈರ್ಡ್. ಈಗಲೂ ಅವರು ಸಂಜೆ ಅವರ ಮನೆ ಹತ್ತಿರದ ಮಕ್ಕಳಿಗೆ ಫ್ರೀ ಆಗಿ ಕಲಿಸ್ತಾ ಇದ್ದಾರೆ. ಇದು ವಿದ್ಯಾದಾನ, ಇದು ಸಮಾಜ ಸೇವೆ. ಇವರಿಗೆ ಪ್ರಚಾರ ಬೇಡ, ಹೆಸರು ಬೇಡ. ನಾನು ಕೂಡ ಅಷ್ಟೇ ವಿದ್ಯಾದಾನ ಮಾಡಿದ್ದೀನಿ, ಅದು ಕೂಡ ದೊಡ್ಡ ಮಕ್ಕಳಿಗೆ. ಆದ್ರೆ ನಾನು ಕಲಿಸಿದ ಅಷ್ಟೂ ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ಅವರ ಮನೆಯವರು ಬಂದು ಫೇಲ್ ಆಪೆ ಅಂದೇನಿದಿತ್ತೆ ತೂನಗ ಸೆಕೆಂಡ್ ಕ್ಲಾಸ್ ಪಾಸ್ ಆತೆ ಅಂತ ಹೇಳಿ ಸ್ವೀಟ್ ಕೊಡುವಾಗ ನಾನು ಕಲಿತಿದ್ದು ಸಾರ್ಥಕ ಅಂತ ನನಗೆ ಅನ್ನಿಸ್ತು. ಇಂತಹ ಆತ್ಮತೃಪ್ತಿ ನಮಗೆ ಎಷ್ಟು ಸಾವಿರಗಟ್ಟಲೆ ಫೀಸ್ ಕೊಟ್ಟರು ಕೂಡ ಸಿಗೋದಿಲ್ಲ. ಇನ್ನು ಅನ್ನದಾನ, ಇದು ಕೂಡ ಸಮಾಜ ಸೇವೆಯ ವ್ಯಾಪ್ತಿಯಲ್ಲಿ ಬರುತ್ತೆ. ಪ್ರತಿಫಲ ಪ್ರಚಾರದ ಅಪೇಕ್ಷೆ ಇಲ್ಲದೆ ನಿಜವಾಗ್ಲೂ ಹಸಿದವರಿಗೆ ಆಹಾರ ನೀಡೋದು ಒಂದು ಸಮಾಜ ಸೇವೆ. ನಮ್ಮ ಭಟ್ರ ಕುಮೇರು ಸ್ವಾಮಿ ಕೊರಗತನೆಯ ಸಾನ್ನಿಧ್ಯದಲ್ಲಿ ಕೋಲ ಸೇವೆ ನಡೆಯುವಾಗ ಉಳಿದಂತಹ ಅನ್ನವನ್ನ ಪಾತ್ರೆಯಲ್ಲಿ ತುಂಬಿ ಅದೆಷ್ಟೋ ಹಸಿದವರಿಗೆ ನಾವೇ ಹಂಚಿದ್ದಿದೆ. ಅನ್ನದಾನದ ಸೇವೆಯನ್ನ ಹಿಂದೂ ತತ್ವದಲ್ಲಿ ಅತಿ ಶ್ರೇಷ್ಠ ದಾನ ಅಂತ ಹೇಳಲಾಗಿದೆ. ಹಸಿದವರಿಗೆ ಒಂದು ಹೊತ್ತಿನ ಊಟ ನೀಡೋದು ಪ್ರಾಣದಾನಕ್ಕೆ ಸಮಾನವಾದ ಪುಣ್ಯದ ಕೆಲಸ ಅಂತೆ. ಇನ್ನು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡೋದು, ಗಿಡಕ್ಕೆ ನೀರು ಹಾಕೋದು, ಇದು ಕೂಡ ಅನ್ನದಾನದ ಸೇವೆಯಲ್ಲೇ ಬರುತ್ತೆ. ಯಾಕಂದ್ರೆ ಸೃಷ್ಟಿಯ ಸಮತೋಲನ ಆಗೋದು ಇವುಗಳಿಂದಾನೆ. ಇದು ಕೂಡ ಸಮಾಜ ಸೇವೆಯ ಒಂದು ಭಾಗ. ಬಾಯಿ ಬಾರದ ಅಸಹಾಯಕ ಜೀವಿಗಳಿಗೆ ಸಹಾಯ ಮಾಡೋದು ಅಂದ್ರೆ ಕೇವಲ ಸೇವೆ ಮಾತ್ರ ಅಲ್ಲ, ಅದು ನಮ್ಮ ನಂಬಿಕೆಗಳ ಪ್ರಕಾರ ನಮ್ಮ ಗ್ರಹ ದೋಷ ನಿವಾರಣೆ ಮಾಡುತ್ತೆ, ಸಕಾರಾತ್ಮಕತೆ ಮತ್ತೆ ಸಮೃದ್ಧಿಯನ್ನ ತರುತ್ತೆ, ಕೆಟ್ಟ ಕರ್ಮಗಳನ್ನ ಹೋಗಲಾಡಿಸಿ ಅದೃಷ್ಟವನ್ನ ತರುತ್ತೆ ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ. ಇನ್ನು ಗಿಡಗಳನ್ನ ನೆಡೋದು, ಇದು ನಾವು ಪರಿಸರಕ್ಕೆ ನೀಡುವಂತಹ ದೊಡ್ಡ ಕೊಡುಗೆ. ಸಣ್ಣ ಗಿಡ ನೆಟ್ಟು ಅದರಲ್ಲಿ ಹೂವು ಅರಳಿದಾಗ ಚಿಟ್ಟೆ ಹಕ್ಕಿಗಳು ಬರುತ್ತವೆ. ಮರ ಆದ್ರೆ ಅದೆಷ್ಟೋ ಜೀವ ಸಂಕುಲಗಳಿಗೆ ಆಶ್ರಯ ನೀಡುತ್ತೆ, ಆಹಾರ ನೀಡುತ್ತೆ. ಇದು ಪುಣ್ಯದ ಕಾರ್ಯ ಮತ್ತೆ ನಾವು ಪರಿಸರಕ್ಕೆ ಕೊಡುವಂತಹ ದೊಡ್ಡ ಕೊಡುಗೆ. ಇನ್ನು ದುಃಖದಲ್ಲಿ ಇರುವವರಿಗೆ ಸಾಂತ್ವನ ಹೇಳಿ ಒಂದು ಜೀವ ಉಳಿಸೋದು ಅಥವಾ ಒಂದು ಮನೆ ಒಡೆಯದೇ ಇರೋ ತರ ಸಲಹೆ ಕೊಡೋದು, ಇದು ಕೂಡ ಒಂದೊಳ್ಳೆ ಸಮಾಜ ಸೇವೆ. ಈಗಿನ ಕಾಲದಲ್ಲಿ ಬೇರೆಯವರ ವಿಷಯ ನಮ್ಗೆ ಯಾಕೆ ಅಂತ ಹೇಳಿ ಸಲಹೆ ಕೊಡೋದಕ್ಕೆ ಯಾರು ಹೋಗೋದಿಲ್ಲ. ಒಂದು ವೇಳೆ ಒಬ್ರು ಸಲಹೆ ಕೊಟ್ಟರು ಕೂಡ ಸ್ವೀಕರಿಸೋದಕ್ಕೆ ನಾವು ರೆಡಿ ಇರಲ್ಲ. ಹೀಗಾಗಿ ಸಣ್ಣ ಸಣ್ಣ ವಿಷಯಗಳಿಗೆ ಜನರು ಏನ್ ಮಾಡ್ತಾರೆ, ಡಿಪ್ರೆಷನ್ಗೆ ಒಳಗಾಗ್ತಾರೆ. ಮುಂದೆ ಇದೇ ಜಾಸ್ತಿ ಆಗಿ ಮಾನಸಿಕ ಸ್ಥಿಮಿತ ಕಳ್ಕೊಳ್ಳುವಂತಹ ಹಂತಕ್ಕೆ ತಲುಪ್ತಾರೆ. ಕೌನ್ಸಿಲಿಂಗ್ ಸೆಷನ್ಗೆ ಇಂತಿಷ್ಟು ಚಾರ್ಜಸ್ ಅಂತ ಇರುತ್ತೆ. ಆದ್ರೆ ನಮ್ಮಲ್ಲಿ ಒಬ್ಬರ ದುಃಖವನ್ನ ಕೇಳುವಂತಹ ತಾಳ್ಮೆ ಇದೆ, ನಮ್ಮ ಮಾತುಗಳು ಒಬ್ಬ ವ್ಯಕ್ತಿಗೆ ಸಾಂತ್ವನ ಕೊಡುತ್ತೆ ಅಂದ್ರೆ ನಾವು ಕೂಡ ಸೇವೆ ಮಾಡಬಹುದು. ನೊಂದಿರುವಂತಹ ಅದೆಷ್ಟೋ ಮನಸ್ಸುಗಳಿಗೆ ನಾನು ಕಿವಿಯಾಗಿದ್ದೀನಿ. ಸಮಾಧಾನ ಸಿಕ್ಕಿದ ನಂತರ ಅವರು ಖುಷಿಯಿಂದ ಹಾಕಿದ ಕಣ್ಣೀರು, ನೀಡಿದ ಆಶೀರ್ವಾದ, ಇವೆಲ್ಲ ನನಗೆ ಕೋಟಿ ಕೋಟಿ ಮೌಲ್ಯದ ಸಂತೃಪ್ತಿಯನ್ನು ತಂದುಕೊಟ್ಟಿದೆ. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಗಳಿಕೆಯ ಒಂದು ಭಾಗವನ್ನ ದಾನ ಅಥವಾ ಸೇವೆಗೆ ಅಂತ ಇಟ್ರೆ ಗ್ರಹಗಳ ಅಶುಭ ಪರಿಣಾಮ ನಾಶ ಆಗುತ್ತೆ. ನಮ್ಮ ಜೀವನದ ಅಡೆತಡೆಗಳನ್ನ ತೆಗೆದು ಮಾನಸಿಕ ಶಾಂತಿ ನೀಡುತ್ತೆ.
ಕೆಲವರ ಸೇವೆ ಒಂಥರ ಪ್ರತಿಷ್ಠೆಗಾಗಿ ಆದರೆ ಇನ್ನೊಂದು ಕಡೆ ದಿಕ್ಕಿಲ್ಲದ ಹೆಣಗಳನ್ನ ತಾನೇ ಹೊತ್ತು ಸಂಸ್ಕಾರ ಮಾಡುವಂತಹ ನಿಷ್ಕಲ್ಮಶ ಹೃದಯದ ವ್ಯಕ್ತಿಗಳನ್ನ ನೋಡ್ತೀವಿ. ವೇಷ ಹಾಕಿ ಬಂದಂತಹ ದುಡ್ಡನ್ನ ಚಿಕಿತ್ಸೆಗೆ ಕೊಟ್ಟಂತಹ ಪುಣ್ಯಾತ್ಮರಿದ್ದಾರೆ. ಯಾರ್ಯಾರೋ ನೀರು ಪಾಲಾದಾಗ ತಮ್ಮ ಜೀವದ ಹಂಗು ತೊರೆದು ಅವರನ್ನ ಕಾಪಾಡಿದಂಥವ್ರು ಇದ್ದಾರೆ. ಕೊಡೋದಕ್ಕೆ ನಮ್ಮಲ್ಲಿ ದುಡ್ಡು ಇಲ್ಲದೆ ಇದ್ರೇನು, ಸೇವೆ ಮಾಡೋದಕ್ಕೆ ದುಡ್ಡೇ ಬೇಕು ಅಂತೇನೂ ಇಲ್ಲ. ಒಳ್ಳೆ ಮನಸ್ಸಿದ್ರೆ ಸಾಕು. ಯಾರೋ ಒಬ್ರು ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ, ಅವರಿಗೆ ಉಪಚಾರ ಮಾಡೋದು ಕೂಡ ಸಮಾಜ ಸೇವೆನೇ. ಇನ್ನು ಸೋಷಿಯಲ್ ಮೀಡಿಯಾ ಎಲ್ಲರನ್ನ ತಪ್ಪು ದಾರಿಗೆ ಎಳಿತಾ ಇದೆ, ಮೊಬೈಲ್ ಹಿಡ್ಕೊಂಡು ಹಾಳಾಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇರಬಹುದು. ಆದರೆ ಅದೇ ಸೋಷಿಯಲ್ ಮೀಡಿಯಾದ ಗ್ರೂಪ್ಗಳಿಂದ ಅದೆಷ್ಟೋ ದುಡ್ಡು ಸಂಗ್ರಹ ಆಗಿ ಅಗತ್ಯ ಇರುವಂಥವರಿಗೆ ಉಪಯೋಗ ಆಗಿದೆ. ಟೆಕ್ನಾಲಜಿಯನ್ನ ಒಳ್ಳೆಯದಕ್ಕೆ ಉಪಯೋಗಿಸಿ ಸಮಾಜ ಸೇವೆ ಮಾಡಬಹುದು. ಪ್ರಾಕೃತಿಕ ವಿಕೋಪಗಳಾದಾಗ ದಿನನಿತ್ಯದ ವಸ್ತುಗಳನ್ನು ಅಗತ್ಯ ಇರುವಂಥವರಿಗೆ ಪೂರೈಸೋದು, ವಯಸ್ಸಾದವರಿಗೆ, ದಿವ್ಯಾಂಗರಿಗೆ ಸಹಾಯ ಮಾಡೋದು, ಇವೆಲ್ಲವೂ ಕೂಡ ಸಮಾಜ ಸೇವೆಯೇ. ರೋಡಲ್ಲಿ ಒಂದು ದೊಡ್ಡ ಹೊಂಡ ಆಗಿರುತ್ತೆ, ಎಷ್ಟೋ ಜನ ಸ್ಕಿಡ್ ಆಗಿ ಬಿದ್ದಿರ್ತಾರೆ. ಅದ್ಯಾರೋ ಹುಡುಗರು ಬಂದು ರಾತ್ರೋರಾತ್ರಿ ಗುಂಡಿ ಮುಚ್ಚಿ ಹಾಕ್ತಾರೆ. ಇದು ನಿಸ್ವಾರ್ಥ ಸಮಾಜ ಸೇವೆ. ಯಾವುದೇ ರೀತಿಯ ಸೇವೆ ಮಾಡಬೇಕಾದ್ರೂ ನಮಗೆ ಒಳ್ಳೆ ಮನಸ್ಸಿರಬೇಕು. ನಾನು ಮಾಡ್ತಾ ಇದ್ದೇನೆ ಅನ್ನೋ ಅಹಂಕಾರ ಇರಬಾರ್ದು. ನಮ್ಮ ಅಂತಸ್ತು ಆಡಂಬರದ ಪ್ರದರ್ಶನಕ್ಕೆ ಸೇವೆ ಅಥವಾ ದಾನವನ್ನ ಮಾಧ್ಯಮವನ್ನಾಗಿ ಬಳಸಬಾರ್ದು. ಬೇರೆಯವರು ಉಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ದಾನ ಅಥವಾ ಸೇವೆ ಮಾಡಿದ್ರೆ ಅದರಲ್ಲಿ ಫಲಪ್ರಾಪ್ತಿ ಇಲ್ಲ. ಯಾರಿಗೆ ಯಾವಾಗ ಯಾವುದರ ಅಗತ್ಯ ಇದೆಯೋ ಅದನ್ನು ಕೊಡೋದು ಸರ್ವಶ್ರೇಷ್ಠ ಸೇವೆ ಮತ್ತು ದಾನ ಆಗಿದೆ. ಸೇವೆಗೆ ನಮ್ಮ ಶಕ್ತಿ ಸಮಯ ಮತ್ತೆ ಸಂಪನ್ಮೂಲಗಳನ್ನು ನಿಸ್ವಾರ್ಥವಾಗಿ ನೀಡಿದಾಗ ಸೇವೆ ಅಥವಾ ದಾನ ಪರಿಪೂರ್ಣವಾಗುತ್ತೆ. ನೋಡಿ, ನಮಗೆ ಪ್ರಕೃತಿ ಎಲ್ಲವನ್ನ ಫ್ರೀ ಆಗಿ ಕೊಟ್ಟಿದೆ. ನೀರು, ಗಾಳಿ, ಆಹಾರ ಇವೆಲ್ಲ ನಮಗೆ ಪ್ರಕೃತಿಯ ವರದಾನ. ನಾವೆಲ್ಲ ಪ್ರಕೃತಿಯ ಕೊಡುಗೆ. ಪ್ರಕೃತಿಗೆ ಅನ್ಯಾಯ ಮಾಡಿದ್ದು ಜಾಸ್ತಿ ಆಗಿ ಇವತ್ತು ನಾವು ಎಲ್ಲವನ್ನ ದುಡ್ಡು ಕೊಟ್ಟು ಖರೀದಿ ಮಾಡುವಂತಹ ಹಂತವನ್ನ ತಲುಪಿದ್ದೀವಿ. ಮುಂದೊಂದು ದಿನ ಉಸಿರಾಡೋದಕ್ಕೆ ಗಾಳಿಯನ್ನ ಕೂಡ ಅಂಗಡಿಯಿಂದ ತಗೋಬೇಕಾಗುತ್ತೋ ಏನೋ. ಪ್ರಕೃತಿಯಿಂದ ಪಡೆದದ್ದನ್ನ ಪ್ರಕೃತಿಗೆ ಕೊಡಬೇಕು. ಅಂದ್ರೆ ನಮ್ಮ ಮುಖ್ಯವಾದ ಸೇವೆ ಪ್ರಕೃತಿಯನ್ನ ಉಳಿಸೋದು ಮತ್ತೆ ಸಂರಕ್ಷಣೆ ಮಾಡೋದು. ನಾವೇನ್ ಮಾಡಿದ್ದೀವಿ ಅಂದ್ರೆ ಪ್ರಕೃತಿಗೆ ಬೇಲಿ ಹಾಕಿ ಇದೆಲ್ಲ ನನ್ನದು ಅನ್ನೋ ಒಂದು ಸ್ವಾರ್ಥವನ್ನ ನಮ್ಮ ರಕ್ತದಲ್ಲಿ ತುಂಬಿಸಿ ಬಿಟ್ಟಿದ್ದೀವಿ. ಸ್ವಾರ್ಥ ಬಿಟ್ಟು ಆಚೆ ಬಂದ್ರೆ ಮನುಷ್ಯ ಪ್ರಕೃತಿಯ ಒಂದು ಭಾಗವಾಗಿಯೇ ಮುಂದುವರಿಬೇಕು. ನಾನು, ನನ್ನ ಮನೆ, ನನ್ನ ಕುಟುಂಬ ಅನ್ನೋ ಸ್ವಾರ್ಥದ ಜೊತೆ ನನ್ನ ಸಮಾಜ, ನನ್ನ ಊರು, ನನ್ನ ರಾಜ್ಯ, ನನ್ನ ದೇಶ ಅನ್ನೋ ಪ್ರೀತಿ ಬೆಳೆದ್ರೆ ಸಹಜವಾಗಿ ನಮ್ಮಲ್ಲಿ ಸಮಾಜ ಸೇವೆ ಮಾಡುವಂತಹ ಮನಸ್ಸು ಬರುತ್ತೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತೆನಬೇಡ ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ. ಕೊಟ್ಟು ಯಾರೂ ಕೆಟ್ಟಿಲ್ಲ, ಅದರ ಪ್ರತಿಫಲ ಮುಂದೆ ನಮಗೆ ಸಿಗುತ್ತೆ. ಹಾಗಾಗಿ ನಮ್ಮ ದಿನಚರಿಯ ಒಂದು ಭಾಗವನ್ನಾಗಿ ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹ ಒಂದು ಸೇವೆಯನ್ನ ಆಯ್ದುಕೊಂಡು ಖುಷಿಯಾಗಿ ಬದುಕೋಣ. ಇವತ್ತು ನಾನು ತಿಳಿಸಿದ ಈ ಝೀರೋ ಬಜೆಟ್ ಸೇವಾ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ನಾವು ಹಂಚೋ ಒಳ್ಳೆ ಮಾಹಿತಿ ಕೂಡ ಒಂದು ವಿಧವಾದ ಸಮಾಜ ಸೇವೆ. ನಾವು ಹಂಚುವ ಒಳ್ಳೆ ಮಾಹಿತಿ ಕೂಡ ಒಂದು ಸೇವೆನೇ ಅಂತ ಹೇಳ್ತಾ ನಮ್ಮ ಪ್ರಯತ್ನವನ್ನ ಬೆಂಬಲಿಸ್ತಾ ಇರೋ ನಮ್ಮ ಎಲ್ಲಾ ಬಂಧುಗಳಿಗೆ ಧನ್ಯವಾದ.